ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬಿಲ್ಕಿಸ್ ಬಾನು ಪ್ರಕರಣ ನಿಮ್ಮ ಸಾಕಷ್ಟು ಮಂದಿ ಕೇಳಿರ್ತೀರಿ. ಕೆಲ ವರ್ಷಗಳ ಹಿಂದೆ ಇಡೀ ದೇಶದಲ್ಲಿ ವಿಪರೀತ ಚರ್ಚೆಯಲ್ಲಿ ಇದ್ದಂಥ ಪ್ರಕರಣ. ಕಾರಣ ಏನಪ್ಪ ಅಂದರೆ, ಆ 21 ವರ್ಷ ಅಂದರೆ ಕ್ರೈಮ್ ನಡೆಯುವಾಗ ಆ ಹೆಣ್ಣು ಮಗಳಿಗೆ 21 ವರ್ಷ, ಆಕೆ 5 ತಿಂಗಳ ಗರ್ಭಿಣಿ ಕೂಡ ಆಗಿರ್ತಾರೆ. ಜೊತೆಗೆ 3 ವರ್ಷದ ಮಗು ಕೂಡ ಇರುತ್ತೆ. ಆಕೆಯ ಮನೆ ಒಳಗಡೆ ದೊಡ್ಡ ದುರುಳರ ಪಡೆ ನುಗ್ಗುತ್ತೆ. ಆಕೆಯನ್ನು ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಳ್ತಾರೆ. ಆಕೆ ಮನೆಯಲ್ಲಿದ್ದಂಥ ಮಹಿಳೆಯರನ್ನು ಕೂಡ ತಮ್ಮ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾರೆ. ಜೊತೆಗೆ ಆ ಹೆಣ್ಣು ಮಗಳ ಮನೆಯಲ್ಲಿದ್ದಂಥ 7 ಜನರನ್ನು ಅತ್ಯಂತ ಭೀಕರವಾಗಿ ಕೊಂದು ಹಾಕಿಬಿಡ್ತಾರೆ. ಅಂತಿಮವಾಗಿ ಆರೋಪಿಗಳಿಗೆ ಶಿಕ್ಷೆ ಕೂಡ ಆಗುತ್ತೆ, 11 ಮಂದಿ ಆರೋಪಿಗಳು. ಆದರೆ ಸರ್ಕಾರವೇ ಆ ಆರೋಪಿಗಳನ್ನು ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡುತ್ತೆ. ಅಂತಿಮವಾಗಿ ಇದು ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಏರುತ್ತೆ. ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಆ ಕ್ರೂರಿಗಳನ್ನ ಅಥವಾ ರಾಕ್ಷಸರನ್ನ ಜೈಲಿಗೆ ಅಟ್ಟುವಂತ ಕೆಲಸವನ್ನ ಮಾಡುತ್ತೆ. ಈ ಪ್ರಕರಣ ಇದೀಗ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ. ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದಂಥ ಒಂದು ವಿಚಾರ ಅಥವಾ ಗಂಭೀರವಾದಂಥ ಆರೋಪ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ಅದಾದ ಬಳಿಕ ಆ ಇಲಾಖೆಯ ಜವಾಬ್ದಾರಿಯನ್ನ ನಮ್ಮ ಕರ್ನಾಟಕದವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರಿಗೆ ನೀಡಲಾಯಿತು. ಅದರ ಬೆನ್ನಲ್ಲೇ ರಾಹುಲ್ ಗಾಂಧಿ ಪ್ರಹ್ಲಾದ್ ಜೋಶಿ ವಿರುದ್ಧವೂ ಕೂಡ ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. ಏನು? ಕೀಳು ಮನಸ್ಥಿತಿಯ ವ್ಯಕ್ತಿ, ಅತ್ಯಾಚಾರಿಗಳಿಗೆ ಪ್ರೊಟೆಕ್ಷನ್ ಕೇಳಿದಂಥ ವ್ಯಕ್ತಿ ಎನ್ನುವಂಥ ರೀತಿಯಲ್ಲಿ. ಕಾರಣ ಏನು ಅಂದರೆ, ಪ್ರಹ್ಲಾದ್ ಜೋಶಿ ಹಿಂದೆ ಕೊಟ್ಟಂತ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಈ ರೀತಿಯಾಗಿ ಗಂಭೀರ ಆರೋಪವನ್ನು ಮಾಡಿದ್ರು. ಪ್ರಹ್ಲಾದ್ ಜೋಶಿ ಏನು ಹೇಳಿಕೆ ಕೊಟ್ಟಿದ್ರು ಅಂತ ಹುಡುಕಿ ನೋಡಿದಂಥ ಸಂದರ್ಭದಲ್ಲಿ ಸಿಕ್ಕಂತ ವಿಚಾರ ಏನಪ್ಪಾ ಅಂದ್ರೆ, ಆಗ ಪ್ರಹ್ಲಾದ್ ಜೋಶಿ ಮುಂದೆ ಯಾವ ಪ್ರಶ್ನೆಯನ್ನು ಇಡಲಾಗಿತ್ತು ಅಂದರೆ, NDTVಯ ಪ್ರತಿನಿಧಿಯೊಬ್ಬರು ಹೋಗಿ ಪ್ರಶ್ನೆಯನ್ನು ಇಡ್ತಾರೆ. ನೋಡಿ, ಇಂಥ ಒಂದು ಅತ್ಯಂತ ಕ್ರೂರವಾದಂಥ ಘಟನೆ ನಡೆದಿತ್ತು, ಆದರೆ ಅಪರಾಧಿಗಳನ್ನ ಸರ್ಕಾರವೇ ಬಿಡುಗಡೆ ಮಾಡಿದೆಯಲ್ಲ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಆಗ ಪ್ರಹ್ಲಾದ್ ಜೋಶಿ ಕೊಟ್ಟಂತ ಹೇಳಿಕೆ, ಅಪರಾಧಿಗಳ ಬಿಡುಗಡೆಯು ಕಾನೂನುಬದ್ಧ ನಿಯಮಗಳ ಪ್ರಕಾರವೇ ನಡೆದಿದೆ. ಜೈಲಿನಲ್ಲಿ ಸೂಕ್ತ ಅವಧಿ ಪೂರೈಸಿದ ನಂತರ ಬಿಡುಗಡೆ ಮಾಡಲು ಕಾನೂನಿನಲ್ಲಿ ಅವಕಾಶ ಇದೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದರೆ ಅದನ್ನು ಖಂಡಿಸಿರಲಿಲ್ಲ. ಅವರು ಆರೋಪಿಗಳನ್ನು ಬಿಡುಗಡೆ ಮಾಡಿದ್ದನ್ನು ಖಂಡಿಸಿರಲಿಲ್ಲ. ಅದರ ಬದಲಾಗಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕೊನೆಯದಾಗಿ ಇದರಲ್ಲಿ ನನಗೇನೋ ತಪ್ಪು ಕಾಣ್ತಿಲ್ಲ ಎನ್ನುವ ರೀತಿಯಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾಗಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಮತ್ತೊಮ್ಮೆ ರಾಹುಲ್ ಗಾಂಧಿ ಆ ಹೇಳಿಕೆಯನ್ನು ಮುನ್ನೆಲೆಗೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ, ಕಾಪಿರೈಟ್ ಬರುವ ಕಾರಣಕ್ಕಾಗಿ ಅದನ್ನು ಮಾಡ್ತಾ ಇಲ್ಲ ನಾನು. ನಿಮಗೆ ಸಿದ್ದರಾಮಯ್ಯನವರ ಪೇಜ್ನಲ್ಲಿ ಸಿಗುತ್ತೆ. ಸಿದ್ದರಾಮಯ್ಯನವರು ಕೂಡ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಅದನ್ನು ಮತ್ತೊಮ್ಮೆ ಇದೀಗ ಅಪ್ಲೋಡ್ ಮಾಡಿದ್ದಾರೆ. ಅಲ್ಲಿ ಹೋದರೆ ಏನು ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ರು ಅನ್ನೋದು ಸಿಗುತ್ತೆ. ಒಟ್ಟಾರೆ ಮತ್ತೊಮ್ಮೆ ಚರ್ಚೆಯಲ್ಲಿದೆ. ಸಹಜವೂ ಒಂದಷ್ಟು ಜನರು ಕುತೂಹಲ ಇರುತ್ತೆ. ಹಾಗಾದ್ರೆ ಏನದು ಬಿಲ್ಕಿಸ್ ಬಾನೋ ಪ್ರಕರಣ? ಅದನ್ನು ವಿವರಿಸಿದ್ದೇನೆ, ಅದನ್ನೊಮ್ಮೆ ಗಮನಿಸಿ. ಆಕೆಗೆ ಆಗ ಹೆಚ್ಚು ಕಡಿಮೆ 21ರ ವಯಸ್ಸಿನ ಆಸುಪಾಸು, 5 ತಿಂಗಳ ಗರ್ಭಿಣಿ ಕೂಡ, ಜೊತೆಗೆ 3 ವರ್ಷದ ಮಗು ಇರುತ್ತೆ. ಗಂಡ ಹಾಗೆ ತನ್ನ ಕುಟುಂಬದ ಜೊತೆಗೆ ತಂಪಾಡಿಗೆ ತಾವು ವಾಸ ಮಾಡ್ತಿರ್ತಾರೆ. ಯಾರ ಸುದ್ದಿಗೂ ಹೋಗ್ತಾ ಇರೋದಿಲ್ಲ, ಯಾರ ಜೊತೆಗೂ ಕೂಡ ಕಿರಿಕಿರೋದಿಲ್ಲ, ತಂಪಾಡಿಗೆ ತಾವು ಜೀವನ ಸಾಗಿಸ್ಕೊಂಡು ಹೋಗ್ತಿರ್ತಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ದೊಡ್ಡದಾಗಿರುವಂಥ ಗುಂಪೊಂದು ಅವರ ಮನೆಗೆ ಎಂಟ್ರಿ ಕೊಡುತ್ತೆ. ಸಿಕ್ಕವರನ್ನ ಹತ್ಯೆ ಮಾಡ್ತಾರೆ. ಹೆಚ್ಚು ಕಡಿಮೆ ಆ ಕುಟುಂಬದ 7 ಮಂದಿಯ ಪ್ರಾಣವನ್ನ ತೆಗಿತಾರೆ. 3 ವರ್ಷದ ಮಗು ಇರುತ್ತಲ್ಲ, ಆ 3 ವರ್ಷದ ಮಗುವನ್ನು ಕೂಡ ಬಲಿ ಪಡೆದುಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಆಗ ಕಣ್ಣಿಗೆ ಬಿದ್ದಂತ 5 ತಿಂಗಳ ಗರ್ಭಿಣಿ ಆಗಿದ್ದಂಥ ಈ 21 ವರ್ಷದ ಹೆಣ್ಣು ಮಗಳನ್ನು ಕೂಡ ಸಾಮೂಹಿಕವಾಗಿ ಬಳಸಿಕೊಳ್ತಾರೆ. ಆ ಪದವನ್ನ ಬಳಸೋದಿಕ್ಕೆ ನಾನಿಲ್ಲಿ ಇಚ್ಛೆ ಪಡೋದಿಲ್ಲ. ಸಾಮೂಹಿಕವಾಗಿ ಅಂದ್ರೆ ಅದೇನು ಅಂತ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. 5 ತಿಂಗಳ ಗರ್ಭಿಣಿ ಅನ್ನೋದನ್ನು ಕೂಡ ನೋಡದೆ ಆಕೆಯನ್ನ ಮನಸ್ಸಿಗೆ ಬಂದ ಹಾಗೆ ಬಳಸಿಕೊಳ್ತಾರೆ ಅಲ್ಲಿದ್ದಂತಹ ನೀಚರು. ಹೆಚ್ಚು ಕಡಿಮೆ 11 ಮಂದಿ ಈ ನೀಚಾತಿ ನೀಚ ಕೃತ್ಯದಲ್ಲಿ ಭಾಗಿಯಾಗದಿದ್ದಾರೆ. ಯೋಚನೆ ಮಾಡಿ ಬಂಧುಗಳೇ, ನಮ್ಮನೆಯಲ್ಲಿ ಇಂಥದ್ದೇನಾದ್ರೂ ಘಟನೆ ನಡೆದ್ಬಿಟ್ರೆ ಅದು ಎಂತಹ ಘಾಸಿ ಆಗಬೇಡ, ನಮಗೆ ಅದೆಂತಹ ಸಂಕಟ ನೋವಾಗಬೇಡ ಅಂತ ಹೇಳಿ ತಂಪಾಡಿಗೆ ತಾವಿದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ತಂಡವೊಂದು ನುಗ್ಗಿ ಯಾವುದೇ ತಪ್ಪು ಮಾಡದೇ ಇದ್ರೂ ಕೂಡ ಮನೆಯಲ್ಲಿ ಇದ್ದಂಥ ಕುಟುಂಬ ಸದಸ್ಯರನ್ನ 7 ಮಂದಿಯನ್ನ ಪ್ರಾಣ ತೆಗೆದು 3 ವರ್ಷದ ಮಗು ಅನ್ನೋದನ್ನು ಕೂಡ ನೋಡದೆ ಆ ಮಗುವಿನ ಪ್ರಾಣವನ್ನು ಕೂಡ ತೆಗೆದು ಸಾಮೂಹಿಕವಾಗಿ ಓರ್ವ ಹೆಣ್ಣು ಮಗಳನ್ನ ಬಳಸ್ಕೊಂಡ್ರೆ ಹೇಗಾಗ್ಬೇಡ. ಅಂತಿಮವಾಗಿ ಆ ನೀಚ ಕೃತ್ಯವನ್ನು ಎಸಗಿದ್ರಲ್ಲ 11 ಮಂದಿ, ಅವರು ಮಾಡಿದಂತಹ ಕೃತ್ಯವೂ ಕೂಡ ಹೌದು ಅಂತ ಕೋರ್ಟ್ ಹೇಳುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿ ಅದೆಲ್ಲವೂ ಕೂಡ ಸಿಗುತ್ತೆ. ಅಂತಿಮವಾಗಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿರುತ್ತೆ. ಆದರೆ ಇಂತಹ ನೀಚರಿಗೆ ಗುಜರಾತ್ ಸರ್ಕಾರ ಕ್ಷಮೆಯನ್ನ ನೀಡಿಬಿಡುತ್ತೆ, ಅವರನ್ನ ಜೈಲಿನಿಂದ ಬಿಡುಗಡೆಗೊಳಿಸಿ ಬಿಡುತ್ತೆ. ಇಂತಹ ನೀಚ ಕೃತ್ಯವನ್ನ ಎಸಗಿದಂಥವ್ರನ್ನ ಜೈಲಿನಿಂದ ಬಿಡುಗಡೆಗೊಳಿಸಿದ್ರೆ ಆ ಸಂತ್ರಸ್ತೆಯ ಪರಿಸ್ಥಿತಿ ಹೇಗಾಗ್ಬೇಡ, ಅದೆಂತಹ ಸಂಕಟ ನೋವಾಗ್ಬೇಡ ಅಂತ ಆ ಸಂತ್ರಸ್ತೆ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಮತ್ತೆ ತನ್ನ ಹೋರಾಟವನ್ನು ಆರಂಭಿಸ್ತಾರೆ. ಈ
ಗುಜರಾತ್ ಸರ್ಕಾರದ ತೀರ್ಮಾನ ಇರುತ್ತಲ್ಲ ಅದರ ವಿರುದ್ಧ ಕೋರ್ಟ್ ಮೊರೆ ಹೋಗ್ತಾರೆ. ಅಂತಿಮವಾಗಿ ಇದೀಗ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಆ 11 ನೀಚರಿದ್ರಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಕ್ಷಮೆಗೆ ಅರ್ಹರಲ್ಲ. ಅವರು ಎಸಗಿರೋದು ಅತ್ಯಂತ ನೀಚ ಕೃತ್ಯ. ತಕ್ಷಣವೇ ಅವ್ರನ್ನ ಜೈಲ್ ಒಳಗಡೆ ಹಾಕಿ ಅಂತ ಕೋರ್ಟ್ ಸ್ಪಷ್ಟವಾದಂಥ ತೀರ್ಪನ್ನು ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಈ ಕ್ರಮವನ್ನು ತೆಗೆದುಕೊಂಡಂತ ಅಂದ್ರೆ ಕ್ಷಮೆಯನ್ನು ನೀಡಿದಂಥ ಗುಜರಾತ್ ಸರ್ಕಾರವನ್ನು ಅತ್ಯಂತ ಕಠಿಣ ಪದಗಳಿಂದ ಟೀಕಿಸಿದೆ ಕೋರ್ಟ್. ಗುಜರಾತ್ ಸರ್ಕಾರವು ಕೂಡ ಅಪರಾಧಿಗಳ ಜೊತೆಗೆ ಶಾಮೀಲಾಗಿದೆ ಎನ್ನುವಂಥ ಮಾತನ್ನ ಕೋರ್ಟ್ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಈ ರೀತಿಯಾಗಿ ಸಂಕಷ್ಟಕ್ಕೀಡಾಗಿರುವಂಥ ಸಂತ್ರಸ್ತರು ಅವರು ಯಾವ ಧರ್ಮದವ್ರು ಬೇಕಾಗಿರಬಹುದು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಸಿಖ್, ಜೈನ್ ಯಾವುದು ಬೇಕಾದರೂ ಆಗಿರಬಹುದು. ಅವರ ಮತದ ಆಧಾರದ ಮೇಲೆ, ಅವರ ಧರ್ಮದ ಆಧಾರದ ಮೇಲೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಬಾರದು. ಅವರಿಗೆ ನೋವಾಗಿದೆಯಾ, ಸಂಕಟ ಆಗಿದೆಯಾ, ಅನ್ಯಾಯಕ್ಕೊಳಗಾಗಿದ್ದಾರಾ, ಆ ಆಧಾರದ ಮೇಲೆ ತೀರ್ಪನ್ನ ಅಥವಾ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂತ ಕೋರ್ಟ್ ಇದೀಗ ಕಟು ಪದಗಳಿಂದ ಗುಜರಾತ್ ಸರ್ಕಾರವನ್ನ ಟೀಕಿಸಿದೆ. ಹಾಗಾದ್ರೆ ಏನಿದು ಪ್ರಕರಣ, ಏನ್ ತೀರ್ಪು ಬಂತು, ಅದೆಲ್ಲ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿವರ ಇದು. ಅದರ ಜೊತೆಗೆ ಇಂಥದೊಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟರಲ್ಲ ನ್ಯಾಯಾಧೀಶರು, ನ್ಯಾಯಮೂರ್ತಿಗಳು ನಾಗರತ್ನ ಅಂತ, ಅವರು ಮೂಲತಃ ಕರ್ನಾಟಕದವರು, ನಮ್ಮ ಮಂಡ್ಯದವರು. ಅವ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೀನಿ. ಬಂಧುಗಳೇ, ಈ ಪ್ರಕರಣ ಬಿಲ್ಕಿಸ್ ಬಾನು ಪ್ರಕರಣ ನೀವೆಲ್ಲರೂ ಕೂಡ ಕೇಳಿರ್ತೀರಿ ಅಂತ ನಾನು ಅಂದ್ಕೊಳ್ತೀನಿ. 2002ರಲ್ಲಿ ನಡೆದಂಥ ಘಟನೆ ಅದು. ಆಗ ಗೋಧ್ರಾ ರೈಲು ದಹನ ಆಗಿರುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಗೋಧ್ರಾ ಹತ್ಯಾಕಾಂಡ ಅಂತಲೇ ಅದು ಆನಂತರ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗೂ ಕೂಡ ಗ್ರಾಸವಾದಂಥ ಪ್ರಕರಣ. ಆಗ ಗುಜರಾತ್ನಲ್ಲಿ ಕೋಮುಗಲಭೆ, ಗಲಾಟೆ, ಜಗಳ ಇದೆಲ್ಲವೂ ಕೂಡ ನಡೀತಿರುತ್ತೆ. ಹೀಗೆ ನಡೀತಿದ್ದಂಥ ಸಂದರ್ಭದಲ್ಲೇ ಒಂದು ಗುಂಪು ಈ ಬಿಲ್ಕಿಸ್ ಬಾನು ಮನೆಗೆ ಎಂಟ್ರಿ ಕೊಡುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಬಿಲ್ಕಿಸ್ ಬಾನು ಆಗ 5 ತಿಂಗಳ ಗರ್ಭಿಣಿ, 21 ವರ್ಷ ವಯಸ್ಸು. ಆ ಸಂದರ್ಭದಲ್ಲಿ ಬಿಲ್ಕಿಸ್ ಬಾನುವನ್ನ ಸಾಮೂಹಿಕವಾಗಿ ಬಳಸಿಕೊಂಡು ಆ ಕುಟುಂಬದವರೆಲ್ಲರನ್ನು ಕೂಡ ಹತ್ಯೆ ಮಾಡಿ ಅವರೆಲ್ಲರೂ ಕೂಡ ಎಸ್ಕೇಪ್ ಆಗಿರ್ತಾರೆ. ಅದಾದ ಬಳಿಕ ಕಾನೂನು ರೀತಿಯಾದಂಥ ಪ್ರಕ್ರಿಯೆ ಆರಂಭ ಆಗುತ್ತೆ. 2002 ಮಾರ್ಚ್ನಲ್ಲಿ ಗುಜರಾತ್ನ ಅಹಮದಾಬಾದ್ನ ರಂದಿಕ್ಪುರ ಗ್ರಾಮದಲ್ಲಿ ನಡೆದಂಥ ಘಟನೆ ಇದು. 2006ರಲ್ಲಿ ಸುಪ್ರೀಂ ಕೋರ್ಟ್ ಸಿಬಿಐಗೆ ನಿರ್ದೇಶನವನ್ನು ಕೊಡುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಬೇಕು ಅಂತ. ಸಿಬಿಐ ಅಧಿಕಾರಿಗಳು ತನಿಖೆ ನಡೆಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಯನ್ನು ಕೂಡ ಕಲೆ ಹಾಕ್ತಾರೆ. ಆ ಕೃತ್ಯದಲ್ಲಿ ಭಾಗಿಯಾದಂಥವರು 11 ಮಂದಿ ಎನ್ನುವಂಥ ವಿಚಾರವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರು ಎಸಗಿದಂಥ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸ್ಪಷ್ಟವಾದಂಥ ಸಾಕ್ಷಿಯೂ ಕೂಡ ಸಿಗುತ್ತೆ. ಹೀಗಾಗಿ ಆ ಆಧಾರದ ಮೇಲೆ 2008ರಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಯಾರಿಗೆ? ಆ ಕೃತ್ಯವನ್ನು ಎಸಗಿದಂಥ 11 ಮಂದಿ ನೀಚರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಅದಾದ ಬಳಿಕ ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ನಡೀತಾನೆ ಇತ್ತು. ಆ ಅಪರಾಧಿಗಳು ಕೂಡ ಕಾನೂನು ರೀತಿಯಲ್ಲಿ ಏನೇನು ಅವಕಾಶವನ್ನು ಬಳಸ್ಕೊಳ್ಳೋಕೆ ಸಾಧ್ಯ ಇದೆಯೋ ಆ ಎಲ್ಲ ಅವಕಾಶವನ್ನು ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ರು. ಕೊನೆಯದಾಗಿ ಅವರು ಕ್ಷಮಾದಾನ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಅಂತಿಮವಾಗಿ 2022 ಆಗಸ್ಟ್ನಲ್ಲಿ ಗುಜರಾತ್ ಸರ್ಕಾರ ಅವರಿಗೆ ಕ್ಷಮೆಯನ್ನ ನೀಡಿ ಜೈಲಿನಿಂದ ಬಿಡುಗಡೆಗೊಳಿಸುತ್ತೆ. ಯಾವ ಆಧಾರದ ಮೇಲೆ ಅಂದರೆ 1992ರಲ್ಲಿ ಗುಜರಾತ್ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರುತ್ತೆ. ಈ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿರ್ತಾರಲ್ಲ, ಆಗ ಸನ್ನಡತೆಯ ಆಧಾರದ ಮೇಲೆ ಅವರಿಗೆ ಕ್ಷಮೆ ನೀಡಬಹುದು ಅಂತ. ಆದರೆ ಅಲ್ಲೊಂದು ಷರತ್ತಿರುತ್ತೆ, ಅತ್ಯಂತ ನೀಚ ಕೃತ್ಯವನ್ನು ಎಸಗಿದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ಕ್ಷಮೆಯನ್ನ ನೀಡಬಾರದು ಅಂತ. ಆದರೂ ಕೂಡ ಅದನ್ನು ಮೀರಿ ಗುಜರಾತ್ ಸರ್ಕಾರ ಏನು ಮಾಡುತ್ತೆ, ಅವರಿಗೆ ಕ್ಷಮೆಯನ್ನ ನೀಡಿಬಿಡುತ್ತೆ. ಆ ಅಪರಾಧಿಗಳು ಕೋರ್ಟ್ಗೆ ವಂಚನೆಯನ್ನ ಮಾಡ್ತಾರೆ. ಅಂತಿಮವಾಗಿ ಜೈಲಿನಿಂದ ಅವರೆಲ್ಲರೂ ಕೂಡ ಬಿಡುಗಡೆಗೊಳ್ತಾರೆ. ಆಗ ಸಂತ್ರಸ್ತೆಯ ಪರಿಸ್ಥಿತಿ ಹೇಗಾಗಿರಬೇಡ ಅಂತ ನಾವು ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಕಣ್ಣಾರೆ ಎಲ್ಲವನ್ನೂ ಕೂಡ ಕಂಡಿದ್ರು. ಅಂತಹ ಅಪರಾಧಿಗಳಿಗೆ ಶಿಕ್ಷೆ ಆಗೋದಿಲ್ಲ, ಅವರು ಜೈಲಿನಿಂದ ಬಿಡುಗಡೆ ಆಗ್ತಾರೆ ಅಂದಾಗ ಸಹಜವಾಗಿ ಅವ್ರಿಗೆ ಸಂಕಟ ಆಗುತ್ತೆ, ನೋವಾಗುತ್ತೆ. ಆ 11 ಅಪರಾಧಿಗಳು ಜೈಲಿನಿಂದ ಬಿಡುಗಡೆ ಆದಾಗ ಒಂದಷ್ಟು ಮಂದಿ ಖುಷಿ ಪಟ್ಟಿದ್ರು. ನನ್ನ ಪ್ರಕಾರ ಅವ್ರಿಗಿಂತ ವಿಕೃತ ಮನಸ್ಸಿನವರು ಇನ್ಯಾರೂ ಕೂಡ ಇಲ್ಲ. ಯಾವುದೋ ಧರ್ಮ, ಯಾವುದೋ ಜಾತಿ, ಇದರ ಆಧಾರದ ಮೇಲೆ ಸಂಭ್ರಮ ಪಡೋದು, ಖುಷಿ ಪಡೋದು ಇದೆಯಲ್ಲ, ಅದಕ್ಕಿಂತ ಕೆಟ್ಟ ವಿಕೃತತನ ಇನ್ಯಾವುದು ಕೂಡ ಇರೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮನೆಯಲ್ಲಿ ಅಂಥದ್ದೇನಾದ್ರೂ ಕೃತ್ಯ ಆಗಿದ್ರೆ ನಾವು ಹಾಗೆ ಸಂಭ್ರಮ ಪಡೋದಕ್ಕೆ ಸಾಧ್ಯ ಆಗ್ತಿತ್ತ? ನಮ್ಮ ಮನೇಲಿ ಇಂಥ ಕೃತ್ಯವನ್ನು ನಡೆಸಿ ಜೈಲಿಗೆ ಹೋಗಿ ಅವರು ಬಿಡುಗಡೆಗೊಂಡಿದ್ರೆ ನಾವು ಸಿಹಿ ಹಂಚಿ ಸಂಭ್ರಮ ಪಡೋದಕ್ಕೆ ಸಾಧ್ಯ ಆಗುತ್ತಾ? ಆದರೆ ಒಂದಷ್ಟು ನೀಚರು ಸಂಭ್ರಮ ಪಟ್ಟಿದ್ರು. ಈ ಸಂಭ್ರಮ ಪಟ್ಟವರಿಗೂ ಈ 11 ಅಪರಾಧಿಗಳಿಗೂ ಯಾವುದೇ ರೀತಿಯಲ್ಲೂ ಕೂಡ ವ್ಯತ್ಯಾಸ ಇಲ್ಲವೇ. ಅದಾದ ಬಳಿಕ ಬಿಲ್ಕಿಸ್ ಬಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅದರ ವಿರುದ್ಧ ಅವರು ಕೋರ್ಟ್ ಮೊರೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. 2023ರಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ಎಲ್ಲವೂ ಕೂಡ ಆರಂಭ ಆಗುತ್ತೆ. ಅಂತಿಮವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಹೊರಬಿದ್ದಿದೆ. ಪ್ರಮುಖವಾಗಿ
ನ್ಯಾಯಮೂರ್ತಿ ಆಗಿರುವಂಥ ನಾಗರತ್ನ ಹಾಗೆ ಉಜ್ವಲ್ ಅವರಿದ್ದಂಥ ವಿಭಾಗೀಯ ಪೀಠ ಇದೀಗ ತೀರ್ಪನ್ನು ಕೊಟ್ಟಿದೆ. ಬಹಳ ಸ್ಪಷ್ಟವಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಈ 11 ಮಂದಿ ಅಪರಾಧಿಗಳು ಯಾವುದೇ ಕಾರಣಕ್ಕೂ ಕ್ಷಮೆಗೆ ಅರ್ಹರಲ್ಲ. ಗುಜರಾತ್ ಸರ್ಕಾರ ಅದು ಯಾವ ರೀತಿಯಾಗಿ ಕ್ಷಮೆಯನ್ನು ನೀಡ್ತು ಅಂತ ಹೇಳಿ ಕೋರ್ಟ್ ಪ್ರಶ್ನೆ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ನಿಷ್ಪಕ್ಷಪಾತವಾದಂಥ ತನಿಖೆ ನಡಿಬೇಕು ಎನ್ನುವ ಕಾರಣಕ್ಕಾಗಿ ತನಿಖೆ ನಡೆದಿದ್ದೆಲ್ಲವೂ ಕೂಡ ಮಹಾರಾಷ್ಟ್ರದಲ್ಲಿ. ಈ ಕಾರಣಕ್ಕಾಗಿ ಕ್ಷಮೆ ನೀಡುವಂಥ ಹಕ್ಕೇನಾದರೂ ಇದ್ರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಮಾತ್ರ ಅಂಥದ್ದೊಂದು ಅವಕಾಶ ಇರುತ್ತೆ. ಅದರನ್ನು ಮೀರಿ ಗುಜರಾತ್ ಸರ್ಕಾರ ಕ್ಷಮೆಯನ್ನು ಯಾವ ರೀತಿಯಾಗಿ ಕೊಡ್ತು, ಇದೊಂದು ರೀತಿಯಲ್ಲಿ ವಂಚನೆ ಎನ್ನುವ ರೀತಿಯಲ್ಲಿ ಕೋರ್ಟ್ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಗುಜರಾತ್ ಸರ್ಕಾರ ಅಪರಾಧಿಗಳ ಜೊತೆಗೆ ಶಾಮೀಲಾಗಿದೆ ಎನ್ನುವಂಥ ಮಾತನ್ನ ಇದೀಗ ಕೋರ್ಟ್ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, 2 ವಾರದಲ್ಲಿ ಆ 11 ಮಂದಿ ಜೈಲಿಗೆ ಹೋಗಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಕೋರ್ಟ್ ಸ್ಪಷ್ಟವಾದಂಥ ತೀರ್ಪನ್ನು ಕೊಟ್ಟಿದೆ. ಬಂಧುಗಳೇ, ಎಲ್ಲಿ ಬೇಕಾದರೂ ಅನ್ಯಾಯ ಆಗಬಹುದು, ಕೊನೆಗೆ ನಂಬಿಕೆ ಇಡೋದು ಕೋರ್ಟ್ನಲ್ಲಿ ಮಾತ್ರ ಸಾಧ್ಯ. ಇದೀಗ ಅದೊಂದು ನಂಬಿಕೆಗೆ ತಕ್ಕನಾದಂಥ ನ್ಯಾಯ ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದೀಗ ನ್ಯಾಯಮೂರ್ತಿಗಳಾಗಿರುವಂಥ ನಾಗರತ್ನ ಅವರ ವಿಚಾರಕ್ಕೆ ಬರೋದಾದ್ರೆ, ನಾನು ಆರಂಭದಲ್ಲೇ ಹೇಳಿದ್ದೆ ಅವರು ಕರ್ನಾಟಕದವರು ಅಂತ ಹೇಳಿ. ಹೌದು, ಅವರು ಕರ್ನಾಟಕದವರು. ಮಂಡ್ಯದ ಮೇಲುಕೋಟೆಯ ಇಂಗಲುಕುಪ್ಪೆ ಎನ್ನುವಂಥ ಭಾಗದವರು. ಕರ್ನಾಟಕ ಹೈಕೋರ್ಟ್ನಲ್ಲೂ ಕೂಡ ನ್ಯಾಯಾಧೀಶರಾಗಿ ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕ ಬಡ್ತಿ ಪಡೆದು ಸುಪ್ರೀಂ ಕೋರ್ಟ್ನಲ್ಲಿ ಸದ್ಯ ನ್ಯಾಯಮೂರ್ತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥದ್ದೊಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಂಥವರಲ್ಲಿ ಅವರು ಕೂಡ ಒಬ್ಬರು ಅನ್ನೋದು ನಮ್ಮ ಕನ್ನಡಿಗರ ಹೆಮ್ಮೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ವೇಳೆ ಬಿಲ್ಕಿಸ್ ಬಾನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.